ಚಿಕ್ಕಮ್ಮ ಹೋಗ್ಲಿ ಬಿಡಿ. ಆ ಇಳ್ಗೆ ಮನೆ ಮಿಸ್ ಬಿತ್ತಲ್ಲ, ಹಂಗೆ ಇದು ಮಿಸ್ ಬಿತ್ತು ಬಿಡಿ, ಅಷ್ಟೇ ಬಿಟ್ಟಾಕೆ. ಅಕ್ಕ, ಇಷ್ಟು ಗಿಡಕ್ಕೆ ಸಾಕಲ್ವಾ? ಏಯ್, ಕಾಣಿಸಲ್ವೇನೋ ಕಪಿ? ಬೇಕು ಬೇಕು ಅಂತ ಡಿಕ್ಕಿ ಹೊಡಿತೀಯಾ? ಏಯ್, ಸರಿಯಾಗಿ ಮಾತಾಡೋ. ಅದ್ಯಾಕ್ ಹಂಗೆ ಬ್ಳಾ ಅಂತಿದ್ಯಾ? ಬಾಯಲ್ಲೇನೋ ಕಡ್ಬಿಡ್ಕೊಂಡಿದ್ಯಾ? ಕಡಬಲ್ಲ, ಬಾಳೆಹಣ್ಣು. ಕಪ್ಪಿಗಳಿಗೆ ಬಾಳೆಹಣ್ಣು ತಾನೆ ಫೇವ್ರೇಟ್. ಏಯ್, ಕಪ್ಪಿ ಗಿಪ್ಪಿ ಅಂದ್ರೆ ಏನೋ ಮಾಡ್ತೀಯಾ? ನೀನೇ ಬಂದು ಡಿಕ್ಕಿ ಹೊಡೆದಿದ್ದು ಅಲ್ದೆ ನನ್ಗೆ ಆವಾಜ್ ಹಾಕ್ತೀಯಾ? ಹೀಗೆ ಮಾಡಿದ್ರೆ ಮುಖಕ್ಕೆ ಮಾಂಜ ಹಾಕ್ಬಿಡ್ತೀನಿ. ಏಯ್, ಏನ್ ಓರಾಗಿ ಮಾತಾಡ್ತಿದ್ಯಾ? ಶಿವ ಅಂತ ಬಾಳೆಹಣ್ಣು ತಿನ್ಕೊಂಡ್ ಬರ್ತಿದ್ರೆ ಕಣ್ ಕಾಣದೆ ಡಿಕ್ಕಿ ಹೊಡೆದಿರೋದ್ ನೀನು. ಕಣ್ ಕಾಣಿಸ್ತಾ ಇರೋದು ನಿನಗೆ ಕಣೋ. ಸರಿ ಮಾಯ್, ನಿನಗ್ ಕಾಣುತ್ತೆ ತಾನೆ, ನೋಡ್ಕೊಂಡ್ ಬರ್ಬೇಕಿತ್ತು. ಸಡನ್ ಆಗಿ ನೀನೇನು ಕಡ್ಡ ಬಂದೆ? ಈ ಡರ್ಟಿ ಟ್ರಿಕ್ಸ್ ಎಲ್ಲ ನನ್ ಹತ್ರ ಬೇಡ ಪುಟ್ಟ. ನಾನ್ ನೋಡೋದಿಕ್ಕಷ್ಟೇ ಕ್ಯೂಟ್. ರಾಂಗ್ ಆದ್ರೆ ಏಟೆ. ಏನ್ ಹುಡ್ಗಿರೋ ಇವ್ರೆಲ್ಲ, ಯಾವಾಗ ನೋಡಿದ್ರು ಹುಡ್ಗುರ್ದೇ ತಪ್ಪು ಅಂತಿರ್ತಾರೆ. ಇವ್ ಕಟ್ಕೊಳ್ಳೋನ್ ಗತಿ ನಮ್ಗ್ಯಾಕ್ ಬೇಕವೆಲ್ಲ, ಚೆನ್ನಾಗಿರ್ಲಿ. ಏನು ರಾಯರ್ ಕುದುರೆ ಈ ಕಡೆ ಸವಾರಿಗೆ ಬಂದಿದೆ? ಅದು ಭಾಮಿನಿ, ಸ್ವಲ್ಪ ಕಾಫಿ ಸಿಗ್ಬೋದಾ? ಹಬ್ಬದ ಬ್ಯುಸಿಲಿ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ಕೊಂಡು ಒದ್ದಾಡ್ತಾ ಇದ್ದೀವಿ. ನಿಮ್ಗೆ ಇವಾಗ ಕಾಫಿ ಮುಖ್ಯನಾ? ಪರವಾಗಿಲ್ಲ ಮರಚನ, ನೀನು ಮಡಿಲಿದ್ದೀಯಾ, ನೈವೇದ್ಯಕ್ಕೆ ತಯಾರಿ ಮಾಡ್ತಾ ಇದೀಯಾ. ಬೇಡಮ್ಮ, ನಾನು ಆಮೇಲೆ ಕುಡಿತೀನಿ. ರಚನಾ, ಇಟ್ಸ್ ಓಕೆ, ಕಾಫಿ ನಾನೇ ಮಾಡ್ಕೊಡ್ತೀನಿ. ಅಕ್ಕ, ಏನ್ ಮಾಡ್ಕೊಂಡ್ರಿ? ಅಯ್ಯೋ, ತುಂಬಾ ಸಮಯದ ನಂತರ ಅದಕ್ಕೆ ಹೀಗೆ ನಗ್ನಗ್ತಾ ಇರೋದಲ್ವಾ ಆರ್ತಿ? ಅವ್ರು ಹೀಗೆ ನಗ್ನಗ್ತಾ ಇದ್ರೇನೆ ಮನೆಗೊಂಥರ ಚಂದ. ಮತ್ತೆ ಫೋನ್ ಬಂತು, ಅವ್ರ ನಗು ಮಾಯ ಮಾಡೋದಕ್ಕೆ. ಹಲೋ ಹೆಲೋ ವಜ್ರೇಶ್ವರಿ, ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿಗೆ ನಾನು ನಿನಗೆ ಕೊಟ್ಟಿರೋ ಟೈಮ್ ಮುಗೀತಾ ಇದೆ. ಸಂಜೆ ಮುಗ್ದು ಅರ್ಧ ಚಂದ್ರ ಕಾಣಷ್ಟೊಳಗಡೆ ನೀನ್ ಅವಳನ್ನ ಕರ್ಕೊಂಡು ಹೋಗ್ಬೇಕು. ಇಲ್ಲ ಅಂದ್ರೆ ಗೊತ್ತಲ್ವಾ, ಮೊದ್ಲು ನೀನು ಮಾಧುರಿನ ಸಾಯಿಸಿದ ವಿಡಿಯೋನ ರಚನಾ ನೋಡ್ತಾಳೆ. ಆಮೇಲೆ ನಿಲ್ಸೆ ಸಾಕು.
ಫೋನಲ್ಲಿ ಮಾತಾಡುವಾಗೆಲ್ಲ ಅದೇ ತೌಡನ್ನ ಎಷ್ಟ್ ಸಲ ತರ್ತೀಯ? ನಿನ್ ಕೈಲಿ ಏನ್ ಮಾಡ್ಕೊಳಕಾಗುತ್ತೋ ಮಾಡ್ಕೋ. ನಿನ್ ಬೆದರಿಕೆಗೆ ಇನ್ಮೇಲೆ ಈ ವಜ್ರೇಶ್ವರಿ ಜಗ್ಗಲ್ಲ ಬಗ್ಗಲ್ಲ. ಇಡು ಫೋನ್ನ. ಅದ್ಕೆ ಈಗ ನಮ್ಮ ಅತ್ತಿಗೆ ವಜ್ರೇಶ್ವರಿ ಕಾಣ್ತಾ ಇದ್ದಾರೆ. ಇಷ್ಟು ದಿನ ಫೋನ್ ನೋಡ್ಕೊಂಡು ನೀವ್ ಹೆದರ್ಕೊಳ್ತಿದ್ರಿ, ಈಗ ನೋಡಿ ಫೋನೇ ನಿಮ್ಮನ್ನ ನೋಡಿ ಹೆದರ್ಕೊಳ್ಳೋ ತರ ಇದೆ. ಈ ದಿಢೀರ್ ಬದಲಾವಣೆಗೆ ಕಾರಣ ಏನತ್ಗೆ? ಎಲ್ರ ಕಷ್ಟನೂ ದೂರ ಮಾಡೋ ವಿಘ್ನೇಶ್ವರ ಇಷ್ಟರಲ್ಲೇ ನನ್ನ ಕಷ್ಟನೂ ದೂರ ಮಾಡ್ತಾನೆ ಅನ್ನೋ ನಂಬಿಕೆ ತೇಜ. ಬನ್ನಿ ಎಲ್ಲರೂ ಸೇರ್ಕೊಂಡು ಪೂಜೆಗೆ ಸಿದ್ಧತೆ ಮಾಡೋಣ. ಗಂಡ ಹೆಂಡತಿಗೆ ಜಗಳ ಆಗುತ್ತೆ, ಇಬ್ರು ಮುನಿಸ್ಕೊಂಡು ದೂರ ಆಗ್ತಾರೆ. ಈ ವ್ರತ ನಿಲ್ಲುತ್ತೆ, ಈ ಬಂಗಾರದ ಗಣೇಶ ಕೊಡೋದು ತಪ್ಪುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಈ ಸ್ಟೋರಿ ಮತ್ತೆ ಫಸ್ಟ್ ಇಂದ ಸ್ಟಾರ್ಟ್ ಆಗ್ತಿದ್ಯಲ್ಲ ಚಿಕ್ಕಮ್ಮ. ಏನ್ ಮಾಡೋದು ಮಗನೆ, ಎಲ್ಲ ಬಾಲ ಗ್ಯಾಂಗ್ ಕೆಲ್ಸ. ಸರಿ ಬಿಡಿ ಚಿಕ್ಕಮ್ಮ, ಇನ್ನೂ ಟೈಮ್ ಇದೆಯಲ್ವಾ, ನಮ್ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋಣ. ಆಯ್ತು ದೇವಿ, ನಾನು ಕಡುಬಿಗೆ ಕಣಕ ರೆಡಿ ಮಾಡ್ಕೋತೀನಿ, ನೀನ್ ಬರ್ತೀನಿ. ರಾಣ, ಆ ಚಿನ್ನದ ಗಣೇಶನ್ ಬಗ್ಗೆ ನೀನ್ ಯಾಕೆ ಇಷ್ಟು ಹೆದರ್ಕೋತಾ ಇದೀಯಾ? ಅದ ಡೂಪ್ಲಿಕೇಟ್ ಅಂತ ನಮಗ್ ಮಾತ್ರ ಗೊತ್ತಿರೋದು. ದೇವಿ, ಆ ಸಂಜೀವನ್ ಕಣ್ಣು ತುಂಬಾ ಶಾರ್ಪು. ಅವನಿಗೆ ಈ ಮೆಟಲ್ಸ್ಗಳ ಬಗ್ಗೆ ತುಂಬಾ ಡೀಪ್ ನಾಲೆಡ್ಜ್ ಇದೆ. ಈ ಬಂಗಾರನ ಡೂಪ್ಲಿಕೇಟ ಒರಿಜಿನಲ್ ಅಂತ ನಾವು ಟೆಸ್ಟ್ ಮಾಡಿದ್ರೆ ಮಾತ್ರ ಗೊತ್ತಾಗೋದು. ಆದ್ರೆ ಆ ಸಂಜೀವನ್ಗೆ ನೋಡಿದ ತಕ್ಷಣನೇ ಗೊತ್ತಾಗತ್ತೆ ಅದು ಡೂಪ್ಲಿಕೇಟ ಒರಿಜಿನಲ್ ಅಂತ. ನನಗೆ ಅದ್ರದೇ ಭಯ ದೇವಿ. ಇನ್ ದ್ಯಾಟ್ ಕೇಸ್ ಅವನ್ ಕಣ್ ತಪ್ಸೆ ನಾವು ವಿಗ್ರಹನ ಮಂಟಪದಲ್ಲಿ ತಗೊಂಡೋಗಿಡ್ಬೇಕು. ದೇವಿ, ನಾವ್ ಎಷ್ಟೊತ್ತು ಅಂತ ಇದನ್ನ ಮ್ಯಾನೇಜ್ ಮಾಡಕ್ಕಾಗತ್ತೆ? ಡೋಂಟ್ ವರಿ, ಏನಾದ್ರೂ ಮಾಡೋಣ. ಎಲ್ಲ ಕೂತ್ಕೊಳ್ಳಿ ಮಗನಿಸ್ತಾನೆ ಕೂತ್ಕೋ. ಏನು ಎಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ ಇಲ್ಲಿಗೆ? ಕೃಷ್ಣ ಮೋದಕ ಮಾಡೋದು ಹೇಗೆ ನೋಡ್ಬೇಕು ಅಂತಿದ್ಲು, ಅದಕ್ಕೆ ಕರ್ಕೊಂಡ್ ಬಂದೆ. ಹೌದಾ ಕೃಷ್ಣ? ಇಲ್ಲಿ ನೋಡು, ಈ ಹಿಟ್ಟಿದೆಯಲ್ಲ ಇದನ್ನ ಲಟ್ಟಿಸಿ ಇದ್ರ ಒಳಗಡೆ ಹೂರ್ಣ ತುಂಬಿ ಬೇಯಿಸಿದ್ರೆ ಕಡುಬು. ಹೌದಾ ಅಜ್ಜಿ? ನೋಡಿದ್ಯಾ ಕೃಷ್ಣ, ಅಜ್ಜಿಗೆ ಅಡ್ಗೆಲಿ ಎಷ್ಟು ನಾಲೆಡ್ಜ್ ಇದೆ ಅಂತ. ಬಾಮಣಿ ಅಜ್ಜಿ ತರ ಒಂದ್ ಅಜ್ಜಿ ಸಿಗೋದಿಕ್ಕೆ ನೀನ್ ಎಷ್ಟು ಅದೃಷ್ಟ ಮಾಡಿರ್ಬೇಕು. ನಿನ್ಗೆ ನನ್ನನ್ನು ಅಜ್ಜಿ ಅಂತ ಕರಿಬೇಡ ಅಂತ ಎಷ್ಟ್ ಸಲ ಹೇಳೋದು? ನನಗಷ್ಟೊಂದೇನ್ ಏಜ್ ಆಗಿಲ್ಲ. ಅತ್ತೆ, ಮೊನ್ನೆ ನನ್ನನ್ನು ನಿಮ್ಮನ್ನು ಒಟ್ಟಿಗೆ ನೋಡಿದ್ ನನ್ನ ಫ್ರೆಂಡು, ಇವ್ರು ಯಾರು ನಿಮ್ಮ ಅಕ್ಕನ ಅಂತ ಕೇಳ್ದ. ಹೌದಾ ಬಾಲ? ಅಯ್ಯೋ, ನಿಮ್ ಬ್ಯೂಟಿ ಸೀಕ್ರೆಟ್ ಏನು ಆಂಟಿ? ಟೈಮ್ಗೆ ಚೆನ್ನಾಗಿ ತಿನ್ನೋದು ಅಷ್ಟೇ. ನೋಡಿ ಎಲ್ಲಾರು ಇಂಥ ಜೀನಿಯಸ್ ಅಜ್ಜಿನ ಜೊತೆನಲ್ಲಿ ಸಾರಿ ಆಂಟಿನ ಜೊತೆನಲ್ಲಿ ಇಟ್ಕೊಂಡು ಜಿಮ್ಮು, ಸೈಕ್ಲಿಂಗ್, ಎಕ್ಸರ್ಸೈಸ್ ಅಂತ ತುಂಬಾ ಟೈಮ್ ವೇಸ್ಟ್ ಮಾಡ್ತಿದೀವಿ. ಅಯ್ಯೋ, ಪೂಜೆಗೆ ಟೈಮ್ ಆಗ್ತಿದೆ, ನೀವು ನನ್ನನ್ನ ಡಿಸ್ಟರ್ಬ್ ಮಾಡಬೇಡಿ.
ಕೃಷ್ಣ ನೋಡ್ಕೊಂಡಿಯಲ್ಲ? ಸರಿ ಬನ್ನಿ, ಆಂಟಿಗೆ ಡಿಸ್ಟರ್ಬ್ ಮಾಡೋದ್ ಬೇಡ, ನಾವೆಲ್ಲ ಆಮೇಲೆ ಬರೋಣ. ನಡೀರಿ ಓಡ. ಅಯ್ಯೋ, ನಾನ್ ಮಾಡಿದ ಉಂಡೆಗಳೆಲ್ಲ ಏನಾಯ್ತಪ್ಪ? ಇದ್ದಕ್ಕಿದ್ದಂಗೆ ಮಾಯ ಆಗ್ಬಿಟ್ಟಿದೆ. ಈ ಬಾಲಾಗ ಹೆಂಗೇನಾದ್ರೂ ಎದ್ಬಿಡ್ತಾ? ಹೇ, ಬರೀ ಹಿಟ್ನ ಅವ್ರೇನ್ ಮಾಡ್ತಾರೆ? ಲೇ ಬಾಮಿನಿ, ಈ ಹಿಟ್ಟಲ್ಲಿ ಕಡುಬು ಮಾಡ್ಕೊಂಬ ಅಂದ್ರೆ ಹೇರ್ ಪ್ಯಾಕ್ ಹಾಕೊಂಡು ಹೇರ್ ಸ್ಪಾ ಮಾಡ್ಕೋತಾ ಇದೀಯಾ? ಅಕ್ಕ, ಎಲ್ಲ ಇವರಿಂದಾನೆ. ಏನಂತೆ ನೀವು? ಸುಳ್ಳು ಹೇಳೋದಕ್ಕೊಂದು ಮಿತಿ ಬೇಡವಾ? ಹೌದು, ಮತ್ತೆ ನಾವೇನ್ ಹಿಟ್ಟನ್ ತಗೊಂಡ್ ನಿಮ್ ಮುಖಕ್ ಹಾಕದ್ವಾ? ಇಲ್ಲ, ನಮ್ಮನ್ ಯಾಕೆ ಸುಮ್ನೆ ಅಕ್ಯೂಸ್ ಮಾಡ್ತೀರಾ? ಚಿಕ್ಕಮ್ಮ ಹೋಗ್ಲಿ ಬಿಡಿ. ಈಳ್ಗೆ ಮನೆ ಮಿಸ್ ಬಿತ್ತಲ್ಲ, ಹಂಗೆ ಇದು ಮಿಸ್ ಬಿತ್ತು ಬಿಡಿ, ಅಷ್ಟೇ ಬಿಟ್ಟಾಕೆ. ಸರಿ ಬಿಡು ಬಾಮಿನಿ, ನಾವು ಬೇರೆ ಹಿಟ್ಟು ಕಲ್ಸ್ಕೊಂಡು ಕಡುಬು ಮಾಡೋಣ. ನಿನ್ ಮುಖ ತೊಳ್ಕೊ ಬಾ. ಬಾ. ಅಕ್ಕ, ಇವ್ರು ನಮ್ಮ ಹತ್ರ ಸುಮ್ನೆ ಬಿಡ್ಬಾರ್ದು. ಹಳ್ಳ ತೋಡಾಗಿದೆ ಬಾಮಿನಿ, ಅದ್ರಲ್ಲಿ ಅವ್ರನ್ನ ಬೀಳ್ಸೋದಷ್ಟೇ ಬಾಕಿ. ನೀನ್ ತಲೆ ಕೆಡ್ಸ್ಕೋಬೇಡ, ಬಾ ಮುಖ ತೊಳ್ಕೊ.